ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದೇವತಾ ಪೂಜೆಯ ಸಮಯದಲ್ಲಿ ಸ್ತೋತ್ರಗಳು ಹೇಳ್ತೀವಿ, ಮಂತ್ರಗಳು ಹೇಳ್ತೀವಿ, ಹಾಗೆಯೇ ಪ್ರಾರ್ಥನೆ ಮಾಡ್ತೀವಿ, ಹಾಡು ಹಾಡ್ತೀವಿ. ಆ ಭಗವಂತನಿಗೆ ಏನು ಬಳಸ್ಕೊಳ್ಳೋಕ್ಕೆ ನಮ್ಮ ಹೃದಯಪೂರ್ವಕವಾಗಿ ನಾವು ಏನು ಮಾಡಿದ್ರೂ ಕೂಡ ಭಗವಂತ ನಮ್ಗೆ ಒಲಿತಾನೆ. ಅದರಲ್ಲಿ ಒಂದು ವಿಧಾನ ಅಂತ ಹೇಳಿದ್ರೆ 108 ಜಪಮಾಲೆಯಿಂದ ಜಪ ಮಾಡ್ತಕ್ಕಂಥದ್ದು. 108 ಜಪಮಾಲೆಯನ್ನೇ ತಗೊಂಡು ಆ 108 ಅಷ್ಟೋತ್ರ ಇರ್ಬೋದು, 108 ಮಂತ್ರ ಇರ್ಬೋದು, ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಯಾಕೆ 108? ನಮಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದೆ. 12 ರಾಶಿಗಳು, 9 ಗ್ರಹಗಳು, 12ಅನ್ನು 9ರಿಂದ ಗುಣಿಸಿದಾಗ ಬರ್ತಕ್ಕಂಥದ್ದೇ 108. 12 ರಾಶಿಗಳನ್ನು 9 ಗ್ರಹಗಳಿಂದ ಕೂಡಿದಾಗ 108 ಬರ್ತಕ್ಕಂಥದ್ದು ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದರೆ ಇನ್ನೂ ವಿಶೇಷ ಏನು ಅಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 21,600 ಸರಿ ಉಸಿರಾಡ್ತಾನೆ. 21,600 ಸರಿ 600 ಬಾರಿ ಆತ ಉಸಿರಾಟ ಮಾಡ್ತಾನೆ. ಅಂದರೆ ನಾವೇನಾಗುತ್ತೆ, 12 ಗಂಟೆಗೆ ಅಂದರೆ ನಾವು 24 ಗಂಟೆಗೆ 21,600, ಅದೇ 12 ಗಂಟೆಗೆ 10,800 ಬಾರಿ ಆತ ಎಲ್ಲೂ ಉಸಿರಾಟವನ್ನು ಮಾಡ್ತಾನೆ. ಅಂದರೆ 12 ಗಂಟೆಗೆ 10,800 ಬಾರಿ ಒಬ್ಬ ಸಾಮಾನ್ಯ ವ್ಯಕ್ತಿ ಉಸಿರಾಟವನ್ನು ಕೂಡ ಮಾಡ್ತಾನೆ. ಅಂದರೆ ನಾವು ದೇವರ ಸ್ಮರಣೆಯಲ್ಲಿ 10,800 ಸಾರಿ ನಾವು ಜಪ ಮಾಡಿದ್ರೆ, 10,800 ಸಾರಿ 12 ಗಂಟೆಗೆ ಜಪ ಮಾಡಿದ್ರೆ ನಾವು ಮೋಕ್ಷ ಅಥವಾ ಭಗವಂತನಿಗೆ ನೇರವಾಗಿ ಹತ್ರ ಆಗುತ್ತಾ? ಸಾಧ್ಯ ಆಗುತ್ತಾ? ಒಂದೊಂದು ಉಸಿರಾಡ್ದಾಗೆಲ್ಲ ನಾವೊಂದು ಸ್ತೋತ್ರ, ಒಂದು ಮಂತ್ರವನ್ನು ಹೇಳ್ಕೊಳಕ್ಕಾಗಲ್ಲ ಅಂಥೇಳಿ ನಮ್ಮ ಪೂರ್ವಿಕರು, ನಮ್ಮ ಹಿಂದಿನ ಋಷಿಮುನಿಗಳು ಅವರೇನು ಮಾಡ್ತಾರೆ, ಈ 10,800ಅನ್ನು ಕಡೆಯಲ್ಲಿ ಬರ್ತಕ್ಕಂಥ 2 0ಯನ್ನು ಸ್ವಲ್ಪ ಮರ್ತೋಗಿ, ಸ್ವಲ್ಪ ಬಿಟ್ಬಿಡಿ. ಆ 10,800ಅಲ್ಲಿ ಈ 108 ಉಳಿಕೆ ಆಗುತ್ತೆ. ಆ 108 ಬಾರಿ ನಾವು ಜಪ ಮಾಡಿಕೊಂಡ್ರೆ 12 ಗಂಟೆಗೆ ಅಂದರೆ 10,800 ಜಪ ಮಾಡಿದಷ್ಟು ಫಲ ಕೂಡ ನಮಗೆ ಸಿಗತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ನರನಾಡಿಗಳೆಲ್ಲವೂ ಕೂಡ ಜಾಗೃತ ಆಗುತ್ತೆ. ನಮಗೆ ಮುಂದೆ ಎಲ್ಲೋ ಹೋಗ್ತಾ ಇದ್ದೀವಿ, ನಮಗೆ ಕಷ್ಟ ಅನುಭವಿಸ್ಬೇಕೋ ಅಥವಾ ಕರ್ಮಫಲ ಯಾರನ್ನೂ ಬಿಡಲ್ಲ. ಆ ಕರ್ಮಫಲವನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಈ ಜಪ ವಿಧಾನ 108 ಸಂಖ್ಯೆಗಳ ಒಂದು ಜಪ. ಅದರಲ್ಲೂ ಕೂಡ ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿದೆ. 1 ಅಂದರೆ ಸೂರ್ಯ, 8 ಅಂದರೆ ಶನಿ. ಈ ಸೂರ್ಯ ಮತ್ತು ಶನಿಯ ಮಧ್ಯೆ ಇರ್ತಕ್ಕಂಥದ್ದೇ 0. ಹಾಗಾಗಿ ಸೂರ್ಯ ಮತ್ತು ಶನಿಯನ್ನು ನಾವು, ಸೂರ್ಯನ ಪುತ್ರನೇ ಶನಿ ಭಗವಾನರಾದರೂ ಕೂಡ ನಾವು ಈ 108 ಬಾರಿ ಯಾರು ಒಂದು ಪ್ರತಿದಿನ ಶ್ಲೋಕ ಮಂತ್ರ ಜಪವನ್ನು ಮಾಡ್ತಾರೋ ಅವರಿಗೆ ಸೂರ್ಯನ ಶಕ್ತಿ, ಶನಿಯ ಕಾಟ ಕಡಿಮೆ ಆಗುತ್ತೆ, ಸೂರ್ಯನ ಶಕ್ತಿ ಜಾಸ್ತಿ ಆಗುತ್ತೆ, ಆತ್ಮಸ್ಥೈರ್ಯ ವೃದ್ಧಿ ಆಗುತ್ತೆ. ಮನುಷ್ಯನಿಗೆ ಏನಾಗಂತ ಹೇಳಿದ್ರೆ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಂಡು ನಾವು ಇಲ್ಲಿ ಬಂದಾಗ ನಮ್ಮ ಕೆಲಸ ಏನು ಅಂದರೆ, ನಮ್ಮ ಪರಿಪೂರ್ಣ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ನಾವೇನು ಮಾಡಬೇಕು, ವಿನಾಯಾಸೇನ ಮರಣಂ. ನಾವು ಏನು ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ ಪ್ರಾಣ ಹೋಗೋಕ್ಕೆ ನಾವು ತಯಾರಿಯಾಗಿರಬೇಕು. ಆಗಲೇ ನಾವು ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ 108 ಸಾರಿ ಜಪ ಅಷ್ಟು ಮಹತ್ವವನ್ನು ಕೂಡ ಪಡೆಯುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.